ಸಾರಸ್ವತ ಲೋಕದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿರುವಂತಹ ಕಾದಂಬರಿಕಾರ ಎಸ್.ಎಲ್. ಭೈರಪ್ಪ ಅವರ ಅಂತಿಮ ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ. ನಮ್ಮ ಜೊತೆಗೆ ರಂಗಾಯಣದ ಮಾಜಿ ನಿರ್ದೇಶಕರಾಗಿರುವಂತಹ ಅಡ್ಡಂಡ ಕಾರ್ಯಪ್ಪನವರು ಕೂಡ ಇದ್ದಾರೆ. ಅವರ ಒಡನಾಟ, ಅವರ ಜೊತೆಗೆ ಯಾವ ರೀತಿಯಾಗಿತ್ತು ಅನ್ನೋದನ್ನ ಅವರನ್ನೇ ಕೇಳಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ. ಸರ್, ನೀವು ಕಂಡಂತೆ ಎಸ್.ಎಲ್. ಭೈರಪ್ಪ ಅವರ ನೆನಪು ಜೊತೆಗೆ ಅವರ ಒಡನಾಟ, ಅದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ. ಅವರ ಕೊನೆಯ ದಿನಗಳಲ್ಲಿಯೂ ನಾನಿದ್ದೆ ಅಂತ ನನಗೆ ಇದೆ. ಅಂದ್ರೆ ಕೊನೆಯ ದಿನಗಳಂದ್ರೆ ಕೊನೆಯ 5 ವರ್ಷಗಳಲ್ಲಿ ನಾನು ಅವರನ್ನ ಸುಮಾರು ವಾರಕ್ಕೆ ಒಂದ್ಸರಿ ಅವರ ಮನೆಗೆ ಹೋಗ್ತಾ ಇದ್ದೆ. ಅವರು ನನ್ನನ್ನು ಆತ್ಮೀಯ ಕಾಣ್ತಾ ಇದ್ರು. ಅಂದ್ರೆ ಅವರಿಗೆ ಬಹಳ ಸಿಟ್ಟಿತ್ತು ಈ ವ್ಯವಸ್ಥೆಯ ಬಗ್ಗೆ, ಈ ಸುಳ್ಳು ಇತಿಹಾಸವನ್ನು ಸೃಷ್ಟಿಸುತ್ತಿರುವ ಬಗ್ಗೆ. ಅವರು ನನಗೆ ಹೇಳಿದ್ದು, ಅವರು ಈ ಪಠ್ಯಪುಸ್ತಕ ರಚನಾ ಸಮಿತಿ ಕೇಂದ್ರ ಸರ್ಕಾರದಲ್ಲಿ ಆದಾಗ ಮೊದಲ ರಕ್ಷಣಾ ಮಂತ್ರಿ ಮೌಲಾನಾ ಅಬ್ದುಲ್ ಆಜಾದ್ ಅವರು ಇದ್ರು. ಅವರು ನಮ್ಮ ಮಾಮೂಲು ಶಾಲೆಯಲ್ಲಿ ಓದಿದವರಲ್ಲ, ಅರಬಿಕ್ ಓದಿದವರು. ಅವರು ನಮ್ಮ ಮೊದಲ ಶಿಕ್ಷಣ ಮಂತ್ರಿ. ಅವರು ಹೇಳಿದ್ದು ನಾನು ಹೇಳ್ತೇನೆ, R.C. ಮುಜಮ್ದಾರ್ ಅಂತ, ರಮೇಶ್ ಚಂದ್ರ ಮುಜಮ್ದಾರ್ ಬಂಗಳ, ಅವರು ಗ್ರೇಟ್ ಹಿಸ್ಟಾರಿಯನ್. ಅವರು ನಿಷ್ಠುರವಾದ ಸತ್ಯವಾದ ಇತಿಹಾಸವನ್ನ ಬರೆದಿದ್ರು. ಆ ಬರೆದದನ್ನ ಪಠ್ಯವಾಗಿ ತರಲಿಕ್ಕೆ, ಹಾಗಾಗಿ ನೀವು ಯೂನಿವರ್ಸಿಟಿಗಳಿಗೆ, ಶಾಲಾ ಕಾಲೇಜುಗಳಿಗೆ ಸ್ವಾತಂತ್ರ್ಯ ಬಂದ ತಕ್ಷಣ ಪಠ್ಯಗಳು ಮಾಡಬೇಕಾಗಿತ್ತು. ಆಗ ಈ ಮೌಲಾನ ಹೇಳಿದ್ದು, ನೀವು ನೋಡ್ರಿ, ಈ ಗುಪ್ತರ ಕಾಲವನ್ನೆಲ್ಲ ಹೊಗಳಬೇಡಿ, ಮೊಘಲರ ಕಾಲವನ್ನೆಲ್ಲ ಟೀಕಿಸಬೇಡಿ ಅಂತೇಳಿ. ಆಗ ಮುಜುಮ್ದಾರ್ ಹೇಳಿದ್ರು, ಇಲ್ಲ, ಅದು ಹೇಗೆ ಸಾಧ್ಯ ಆಗುತ್ತೆ? ಇತಿಹಾಸ ಅಂದ್ರೆ ಇತಿಹಾಸ ತಾನೆ, ಸುಳ್ಳು ಬರೀಲಿಕ್ಕೆ ಆಗ್ತದ? ಈಗ ದಾಳಿಕೋರರು, ಮುಸ್ಲಿಂ ದಾಳಿಕೋರರು ನಮ್ಮ ದೇವಸ್ಥಾನಗಳನ್ನೆಲ್ಲ ಧ್ವಂಸ ಮಾಡಿದ್ದು ಸುಳ್ಳ, ಮಸೀದಿಗಳನ್ನ ಕಟ್ಟಿದ್ದು ಸುಳ್ಳ, ಅದನ್ನ ಹೇಗೆ ಮರೆಮಾಚಿದ್ದಾಗ್ತದೆ? ಆಗ ಅವರನ್ನ ಬದಲಿಸಿ ಇದೇ ಅಬ್ದುಲ್ ಕಲಾಂ ಆಜಾದ್ ಅಂತ ಹೇಳುವ ಪ್ರಥಮ ಶಿಕ್ಷಣ ಮಂತ್ರಿ ಮುಸಲ್ಮಾನ ತಾರಾಚಂದ್ ಅಂತ ಹೇಳುವವರಿಂದ ಬರೆಸಿರೋದು. ಸಾಲು ಮರಗಳನ್ನು ನೆಡೆಸಿದರು, ಕೂರೆಕಂಟೆಗಳನ್ನು ಮಾಡಿಸಿದರು ಅಂತ, ಮಸೀದಿಗಳನ್ನು ಒಡೆದರು ಇಲ್ಲ. ಆಗ ಪ್ರತಿಭಟಿಸಿ ರಾಜೀನಾಮೆ ಕೊಟ್ಟವರು ಎಸ್.ಎಲ್. ಭೈರಪ್ಪ. ಅಂದಿನಿಂದಲೇ ನಿಷ್ಠುರವಾದಿ. ಅವರ ಎಲ್ಲ ಭಾರತೀಯ ಇತಿಹಾಸ ಇದೆ, ಇತಿಹಾಸ, ಸುಳ್ಳು ಇತಿಹಾಸಗಳ ಬಗ್ಗೆ ರೋಷ ಇದೆ. ಯಾವ ಪ್ರಗತಿಪರರು, ಎಡಪಂಥೀಯರು ಅಂತ ಹೇಳ್ಕೊಂಡು ಈ ದೇಶವನ್ನ ಇದುವರೆಗೆ ನಮಗೆ ಅರ್ಬನ್ ನಕ್ಸಲರು ಅಂತ ಹೇಳ್ಕೊಂಡು ಭಾರತವನ್ನ ಕಂಗೆಡಿಸ್ತಾ ಬಂದ್ರು, ಇವತ್ತು ಈ ಸ್ಥಿತಿಯನ್ನು ತಂದಿಟ್ಟಿದ್ದಾರೋ ಅದಕ್ಕೆ, ಅದರ ವಿರುದ್ಧ ಅವರಿಗೆ ಸಾತ್ವಿಕ ಆಕ್ರೋಶ ಇತ್ತು. ಅದ ಕಾದಂಬರಿಗಳಲ್ಲಿ, ಅನಾವರಣದಂತ ಕಾದಂಬರಿಗಳಲ್ಲಿ ನೋಡಬಹುದು. ಲವ್ ಜಿಹಾದ್ ಬಗ್ಗೆ ಅದು ಹೇಳುತ್ತೆ. ಮತ್ತೆ ಅನೇಕ ಧರ್ಮದರ್ಶಿ ಆ ಕಾದಂಬರಿ ಆಗಿರ್ಬೋದು, ದಾಟು ಕಾದಂಬರಿ ಆಗಿರ್ಬೋದು, ಅನೇಕ ಕಾದಂಬರಿಗಳು. ನಾನು ರಂಗಾಯಣದಲ್ಲಿ ಬಂದಾಗ ಅವರ ನೆನಪಾಗಿ ಕಾಡ್ತಾ ಇದ್ರು ನನಗೆ. ನಾವು ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇದ್ದೇವೆ ಅವರ ಕಾದಂಬರಿಗಳನ್ನು. ಪರ್ವ ಕಾದಂಬರಿಯನ್ನು ನಾಟಕ ಮಾಡಬೇಕು ಅಂತ ಒಂದು ಕನಸು ನಂದು. ಅದು ಸಾಧ್ಯ ಆಗ್ತದ ಅಂತೇಳಿ ಮಹಾಪ್ರಯೋಗ ಮಾಡಬೇಕು ಅಂತ. ಅವ್ರ ಮನೆಗೆ ಹೋದಾಗ ಅವರು ಒಪ್ಪಲಿಲ್ಲ, ನನ್ನ ಪರಿಚಯನೂ ಇರಲಿಲ್ಲ, ಒಪ್ಪಲಿಲ್ಲ. ಅಲ್ಲಿಂದ ಪದೇ ಪದೇ ಅವ್ರ ಮನೆಗೆ ಹೋದಾಗ ಅವ್ರ ಹೆಂಡತಿಯದು, ನೋಡ್ರಿ ಆ ಹುಡುಗಲ್ಲ, ಆ ವ್ಯಕ್ತಿ ಬಂದಾಗ ನನಗೆ ಅವ್ರದ್ದು ಏನೋ ಅವ್ರ ಕನ್ಸರ್ನ್ ಅರ್ಥ ಆಗ್ತದೆ ಅಂತ ಹೇಳಿ ಅವ್ರು ಹೆಂಡತಿ ಹೇಳಿದ್ರು. ಅಲ್ಲಿಂದ ಸ್ವಲ್ಪ ಅವರು ಪ್ರಕಾಶ್ ಬೆಳೆಯವಾಡ ಕರೆಸಿ ರಂಗಪಟ್ಯ ಮಾಡಿಸಿ 9 ಗಂಟೆಗಳ ನಾಟಕ ಮಾಡಿದೀವಿ ನಾವು. ಆ ನಾಟಕ ಮಹಾಪ್ರಯೋಗ ಆಯ್ತು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಅರ್ಥಮಂತ್ರಿ ಆಗಿದ್ರು. 1 ಕೋಟಿ ರೂಪಾಯಿಗಳನ್ನ ಆ ನಾಟಕಕ್ಕೆ ಬಿಡುಗಡೆ ಮಾಡಿದ್ರು. ಅದು ಎಲ್ಲ ಬಹಳ ಘಟನೆಗಳು. ಆ ನಾಟಕ 4 ವಿರಾಮಗಳ ನಾಟಕ. ಅದು ಒಂದು ಪುರಾಣವನ್ನ ಚರಿತ್ರೆಯಾಗಿ ನೋಡಿದ ನಾಟಕ. ಅದಕ್ಕಾಗಿ ಅಧ್ಯಯನ ಮಾಡಿದ್ರು, ಭಾರತದಾದ್ಯಂತ ಸುತ್ತಿದ್ರು. ಹಿಂದೂಸ್ತಾನಿ ಸಂಗೀತದ ಬಗ್ಗೆ ಅವರು ಥೀಸಿಸ್ ಮಾಡಿದ್ರು, ಅದರಲ್ಲಿ ಡಾಕ್ಟರೇಟ್ ಪಡೆದ್ರು. ಒಬ್ಬ ಕಾದಂಬರಿಕಾರನ ಪುಸ್ತಕ ಪ್ರಕಟವಾದ ದಿನವೇ ಖಾಲಿಯಾಗೋದಿದೆಯಲ್ಲ, ಎಸ್.ಎಲ್. ಭೈರಪ್ಪನವರು. ಅವರ ಒಂದು ವಿಚಾರ ಸಂಕಿರಣಕ್ಕೆ ಸಾವಿರಾರು ಜನ ಸೇರ್ತಾರಲ್ಲ, ಅದು ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು. ಎಸ್.ಎಲ್. ಭೈರಪ್ಪ ಅಂತ ಹೇಳಿದ್ರೆ ಅನೇಕ ಮೈಲಿಗಲ್ಲುಗಳು. ಇವತ್ತು ನಾವು ಪ್ರೇಮ್ ಚಂದ್ ಅಂತ ಹಿಂದಿಯಲ್ಲಿ ಹೇಗೆ ಹೇಳ್ತೇವೋ, ಅದೇ ತರ ಭಾರತೀಯ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಅನದ್ಯ ರತ್ನ ಯಾರಲ್ಲಿದೆ, ಅದು ಡಾಕ್ಟರ್ ಎಸ್.ಎಲ್. ಭೈರಪ್ಪ. ಇವರ ಜೊತೆಯಲ್ಲಿ ಯಾರೂ ನಿಲ್ಲದಿಲ್ಲದ್ರಿ. ಇವರಿಗೆಲ್ಲ ಜ್ಞಾನಪೀಠ ಪ್ರಶಸ್ತಿ ಸಿಗದಂತೆ. ಇವತ್ತು ಯಾರು ಜ್ಞಾನಪೀಠ ಪ್ರಶಸ್ತಿ ಸಿಗೋದು ಒಂದು 7 ಜನರದು, ಅವರೇ ಸಾಹಿತಿಗಳು ಅಂತ ತಿಳ್ಕೊಂಡಿದ್ದಾರೆ. ಜ್ಞಾನಪೀಠ ಅದು ಒಂದು ಪತ್ರಿಕೆಯ ಮಾಲೀಕತ್ವದಲ್ಲಿ ಕೊಡುವ ಪ್ರಶಸ್ತಿ. ಅದೇನು ಸರ್ಕಾರದ ಪ್ರಶಸ್ತಿ ಅಲ್ಲ. ಇವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಕೊಡಬೇಕು. ಆ ಕೊಡಕ್ಕೆ ಎಲ್ಲ ಕೋನಗಳಿಂದ ಅತ್ಯಂತ ಅರ್ಹರು ನಮ್ಮ ಭೈರಪ್ಪನವರು. ಅದರಿಂದ ನಾನು ಒತ್ತಾಯ ಮಾಡ್ತೇನೆ, ರಾಜ್ಯ ಸರ್ಕಾರ ಗೌರವಯುತವಾಗಿ ಮುಖ್ಯಮಂತ್ರಿ ಹೇಳಿದ್ದಾರೆ, ಅವರ ಸಂಸ್ಕಾರ ನಾಳೆ ನಡೀತದೆ. ಅವರ ಹೆಸರಿನಲ್ಲಿ ಮೈಸೂರು ಯೂನಿವರ್ಸಿಟಿಯಲ್ಲಾಗ್ಬೋದು, ಬೆಂಗಳೂರಲ್ಲಾಗ್ಬೋದು ಒಂದು ಚೇರ್ ಅನ್ನು ನಿರ್ಮಾಣ ಮಾಡಬೇಕು. ತೇಜಸ್ವಿ ಸೂರ್ಯ ಕೂಡ ಅದನ್ನು ಒತ್ತಾಯಿಸಿದ್ದಾರೆ. ಕರ್ನಾಟಕ ಸರ್ಕಾರ ಇವರಿಗೆ ಭಾರತ ರತ್ನ ಕೊಡಲಿಕ್ಕೆ ಶಿಫಾರಸು ಮಾಡಬೇಕು. ಇಂಥವರೆಲ್ಲ ಹುಟ್ಟಿ ಬರೋದು ಬಹಳ ಅಪರೂಪ. ನಮ್ಮ ನಾಡಿನಲ್ಲಿ ಹುಟ್ಟಿದ ಒಬ್ಬ ಶ್ರೇಷ್ಠ ಸಾಹಿತಿ ಇಂಥ ಒಂದು ಅದ್ಭುತ ಕಾರ್ಯವನ್ನು ಮಾಡಿದ್ದಾರಲ್ಲ ಅಂತ ಹೇಳುವುದು ನಮಗೆಲ್ಲರಿಗೂ ಹೆಮ್ಮೆ, ಭಾರತೀಯರಿಗೆ ಹೆಮ್ಮೆ. ಭಾರತದ ಪರಂಪರೆ, ಭಾರತದ ಇತಿಹಾಸ,
ಭಾರತದ ಸಂಸ್ಕೃತಿಯನ್ನ ಎತ್ತಿ ಹಿಡಿದ ಒಬ್ಬ ನಿಷ್ಠುರ ಕಾದಂಬರಿಕಾರ ಡಾಕ್ಟರ್ ಎಸ್.ಎಲ್. ಭೈರಪ್ಪ. ಸರ್, ಈಗ ಎಸ್.ಎಲ್. ಭೈರಪ್ಪ ಅವರು ಆವರಣ ಪುಸ್ತಕ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಅದ್ರ ಜೊತೆಗೆ ಬಾನು ಮುಷ್ತಾಕ್ ಅವರು ಕೂಡ ಹೇಳಿದ್ದಾರೆ, ಆವರಣ ಪುಸ್ತಕವನ್ನ ಬರೆಯುವಂತಹ ಸಂದರ್ಭದಲ್ಲಿ ನಮ್ಮ ಮನೆಗೂ ಕೂಡ 1 ವಾರ ಬಂದಿರ್ತೀನಿ ಅಂತ ಹೇಳಿದ್ರು. ಅದೆಲ್ಲ ಒಂದು ಘಟನೆಯನ್ನ ಸವಿಸ್ತಾರವಾಗಿ ಅವರು ಹೇಳಿರುವಂತದ್ದು. ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಬಾನು ಮುಷ್ತಾಕ್ ಅವರ ಕಥೆಗಳಿಗೂ ಕೂಡ ಮುಸ್ಲಿಂ ಮೂಢನಂಬಿಕೆಗಳ ವಿರುದ್ಧ ಬರೆದದ್ದು. ಈಗ ಅವರ ಹೃದಯದ ಹಣತೆ ಅಂತಿತ್ತಲ್ಲ, ಬೂಕರ್ ಪ್ರಶಸ್ತಿ ಬಂದದ್ದು, ಅದು ಟ್ರಾನ್ಸ್ಲೇಷನ್ ಬಂದಿದ್ದು, ಅದು ಬೇರೆ ವಿಚಾರ. ಅದನ್ನು ಮಾತಾಡಿದ್ರೆ ಅದು 1 ಗಂಟೆ ಮಾತಾಡ್ಬೋದು. ಬಾನು ಮುಸ್ತಾಕ್ ಒಬ್ಬ ಡಾಂಬಿಕತೆ, ಅವಳೊಬ್ಳು ಡಬಲ್ ಗೇಮ್ ಹೆಂಗ್ಸು, ಅದ್ ಬಿಡಿ ಅವ್ರ. ಆದ್ರೆ ಅದು ಬರ್ದಿದ್ದು ಲವ್ ಜಿಹಾದ್ ಬಗ್ಗೆ. ಇವರು ಕೂಡ ಬಾನು ಮುಸ್ತಾಕ್ ಮುಸ್ಲಿಮರ ಕಂದಾಚಾರಗಳ ಬಗ್ಗೆ ಕಥೆಗಳನ್ನು ಬರ್ತಾ ಇದ್ದು. ಈ ಕಾರಣಕ್ಕಾಗಿ ಅವರು ಹೋದ್ರು. ಈ ಕಾರಣಕ್ಕಾಗಿ ಒಂದು ಸಮಾನ ಮನಸ್ಥಿತಿ ಇತ್ತು. ಯಾವಾಗ ಮೌಲಿಗಳು, ಮೌಲಾನಗಳು, ಕುರಾನು, ಹದೀಸು ಎಲ್ಲ ಮುತ್ಕೊಳ್ತೋ ಬಾನು ಮುಸ್ತಾಕ್ ತಲೆ ಕೆಡ್ತು. ಭುವನೇಶ್ವರಿ ಯಾಕೆ, ಕುಂಕುಮ ಯಾಕೆ, ಕೇಸರಿ ಯಾಕೆ, ಅದೇ ಬಾನು ಮುಸ್ತಾಕ್ ಹೋಗಿ ಅಲ್ಲಿ ಆರತಿ ಎತ್ಕೊಂಡು ಬಂದ್ರು. ಡಬಲ್ ಗೇಮ್. ಆದ್ರೆ ಭೈರಪ್ಪನವರು ಅದೆಲ್ಲ ಹೇಳಿದ ನಿಜ, ಘಟನೆ ಇಲ್ಲ. ಯಾಕೆಂದ್ರೆ ಅವರಿಗೆ ಏನೇನು ಸಾಧ್ಯತೆ ಇದೆ ಅದು ಅವ್ರು ಹೋಗಿದ್ದಾರೆ. ಮುಸ್ಲಿಮರ ಮನೆಗೆ ಹೋಗಿದ್ದಾರೆ, ಮೌಲಿಗಳ ಮನೆಗೆ ಹೋಗಿದ್ದಾರೆ. ಬಾನು ಮುಸ್ತಾಕ್ ಮನೆಗೆ ಮಾತ್ರ ಅಲ್ಲ. ಅದಕ್ಕೆ ಹೇಳುದು, ಪರ್ವ ಕಾದಂಬರಿಯನ್ನು ಮಾಡೋದು ಇಡೀ ಭಾರತವನ್ನು ಸುತ್ತಿದ್ದಾರೆ. ಆವರಣ ಕಾದಂಬರಿಗೆ ಭಾರತವನ್ನು ಸುತ್ತಿದ್ದಾರೆ. ಅನೇಕ ಮುಸ್ಲಿಂ ಇವರ ಜೊತೆ ಅವರು ಸಂಭಾಷಣೆ ನಡೆಸಿದ್ದಾರೆ. ಈಗ ಮಹಿಳೆಯರ ಜೊತೆ ಕಂದಾಚಾರದ ಬಗ್ಗೆ ಮಾತಾಡಿದ್ದಾರೆ. ಅವರ ಈ ಡಾಕ್ಟರ್ ಅಂಬೇಡ್ಕರ್ ತರ, ಡಾಕ್ಟರ್ ಅಂಬೇಡ್ಕರ್ ಮುಸಲ್ಮಾನರ ಬಗ್ಗೆ ಹೇಳಿದ್ರು. ಈ ಕಪ್ಪು ಬಟ್ಟೆಯಲ್ಲಿ ಅವರ ಅಧಪತನ ಅಂತ ಹೇಳಿದ್ರಲ್ಲ, ಅದನ್ನ ಅಂಬೇಡ್ಕರ್ ಹೇಳಿದ್ದನ್ನ ಇವರು ಸಾಕ್ಷೀಕರಿಸಿದ್ರು. ಅಂಬೇಡ್ಕರ್ ಅವತ್ತು ಹೇಳಿದ್ದು, ಥಾಟ್ಸ್ ಆನ್ ಪಾಕಿಸ್ತಾನ್ ಪುಸ್ತಕ ಬರೆದಾಗ, ಮುಸಲ್ಮಾನರು ದುರ್ಮಾಂಸದಂತೆ ಈ ದೇಶಕ್ಕೆ, ಅವರ ಮಾನಸಿಕತೆಯನ್ನು ಬದಲು ಮಾಡಕ್ಕಾಗೋದಿಲ್ಲ ಅಂತ. ನಿಮ್ಮ ಚಾನಲ್ ಇಲ್ಲಿ ಬರ್ತದ, ಎಡಿಟ್ ಮಾಡ್ಬಿಡ್ತೀರಾ. ಈ ದೇಶದಲ್ಲಿ ಅದು ನಾನು ಹೇಳಿದಲ್ಲ, ಅಡ್ಡಂಡಕಾರಿಪಲ್ಲ, ಡಾಕ್ಟರ್ ಅಂಬೇಡ್ಕರ್ ಹೇಳಿದ್ದು. ಕೇಸ್ ಆಗೋದಾದ್ರೆ ಅವ್ರ ಮೇಲೆ ಆಗಬೇಕು. ಅವರು ಅದನ್ನ ಆವರಣ ಕಾದಂಬರಿಯಲ್ಲಿ ಡಾಕ್ಟರ್ ಎಸ್.ಎಲ್. ಭೈರಪ್ಪ ತಂದ್ರು. ಯಾಕಂದ್ರೆ ಅಷ್ಟು ನಿಷ್ಠುರವಾಗಿ ಯಾವ ಕಾದಂಬರಿಯೂ ಬರೆಯುವುದಿಲ್ಲ. ಜಾರ್ಕೊಂಡು ಮೈಗೆ ಎಣ್ಣೆ ಹಾಕೊಂಡು ಕುಸ್ತಿ ಮಾಡುವವರು. ಆದ್ರೆ ನಿಷ್ಠುರವಾದಿ ಭೈರಪ್ಪ ನೇರ ಇದ್ರು. ಭಾರತದ ಎಲ್ಲ ಭಾಷೆಗಳಲ್ಲಿ, ಎಷ್ಟು ಸಂವಿಧಾನದಲ್ಲಿ 22 ಭಾಷೆಗಳಿದೆಯಲ್ಲ, ಎಲ್ಲ ಭಾಷೆಗಳಲ್ಲಿಯೂ ಡಾಕ್ಟರ್ ಭೈರಪ್ಪನವರ ಕಾದಂಬರಿ ಅನುವಾದವಾಗಿದೆ ಅಂತ ಹೇಳೋದು ಒಂದು ಗ್ರೇಟ್ನೆಸ್ ಅಲ್ವಾ? ರಷ್ಯಾದ ಭಾಷೆಯಲ್ಲಿ, ಚೈನಾದ ಮ್ಯಾಂಡ್ರಿನ್ ಭಾಷೆಯಲ್ಲಿ ಇವರ ಕಾದಂಬರಿ ಅನುವಾದ ಆಗಿದೆ. ಎಂತ ದೊಡ್ಡ ಸಂಗತಿ! ಭಾರತೀಯ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಅನಗ್ಯ ರತ್ನ ಅವರು. ಸರ್, ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರೋ ಬರವಣಿಗೆಗಳ ಬಗ್ಗೆ ಅವರ ಅಭಿಪ್ರಾಯ ಯಾವ ತರ ಇತ್ತು? ನೀವು ಕೂಡ ಅವ್ರ ಜೊತೆಗೆ ನಿರಂತರವಾಗಿ ಒಡನಾಟ ಇತ್ತು, ಸೊ ಲಾಸ್ಟ್ ವರ್ಗೂ ಮೀಟ್ ಮಾಡಿದ್ರಿ ಅಂತ ಹೇಳಿದ್ರಿ. ಸೊ ಯಾವ ರೀತಿಯಾಗಿತ್ತು ಅವರ ಅಭಿಪ್ರಾಯ? ಅವರು ಬರೆಯುವ ಇದನ್ನ ಅವರೇ ಹೇಳಿದ್ರು. ಬರೆಯುವುದನ್ನ ಅವರು ನನಗಿನ್ನು ಬರೆಯಕ್ಕಾಗ್ತಾ ಇದೆ ಅಂತ ಹೇಳಿದ್ರು. ಆದ್ರೆ ಅವರು ಮಾತಾಡ್ತಿದ್ರು, ಪತ್ರಿಕೆಗಳಲ್ಲಿ ಸಂವಾದ ನಡೆಸ್ತಾ ಇದ್ರು. ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ 1 ತಿಂಗಳ ಗಟ್ಟಲೆ ವಾದಗಳು ನಡೆದಿದೆ. ಗಿರೀಶ್ ಕಾರ್ನಾಡ್ರ ಬಗ್ಗೆ, ಅವರ ಡೋಂಗಿತನದ ಬಗ್ಗೆ, UR ಅನಂತಮೂರ್ತಿ ಕದ್ದು ಬರೆಯೋದ್ರ ಬಗ್ಗೆ ಎಲ್ಲವನ್ನು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಇವರು. ಅದರ ವೇದಿಕೆಯಲ್ಲೇ ಹೇಳಿದ್ರು, ಡಾಕ್ಟರ್ UR ಅನಂತಮೂರ್ತಿ ಕದ್ದದನ್ನ ಅವರು ಯಾವ್ದ್ರಲ್ಲಿ ಕದ್ದಿದ್ದಾರೆ ಅಂತ ಓದಿ ಹೇಳಿದ್ರು. ಇಂಥ ನಿಷ್ಠುರವಾದಿ ಸಿಕ್ಕೋದು ಕಷ್ಟ ರೀ. ಡಾಕ್ಟರ್ ಎಸ್.ಎಲ್. ಭೈರಪ್ಪ ಗ್ರೇಟ್. ಅವ್ರು ಇನ್ನಿಲ್ಲ ಅಂತ ಹೇಳೋದು ದುಃಖ ಅಲ್ಲ, ಮತ್ತೆ ಬಾಯಿ ಮಾತಿಗೆ ನಷ್ಟ ಅಲ್ಲ, ನಿಜವಾದ ನಷ್ಟ. ಇದಿಷ್ಟು ರಂಗಾಯಣದ ಮಾಜಿ ನಿರ್ದೇಶಕರಾಗಿರುವಂತಹ ಅಡ್ಡಂಡ ಕಾರ್ಯಪ್ಪ ಅವರು, ಅವರ ಒಂದು ಒಡನಾಟ, ಅವರ ಒಂದು ಯಾವ ರೀತಿಯಾಗಿ ಅವರ ಜೊತೆಗೆ ಬಾಂಧವ್ಯ ಇತ್ತು, ಅದೆಲ್ಲವನ್ನು ಕೂಡ ಇಂಚಿಂಚಾಗಿ ನ್ಯೂಸ್ ಫಸ್ಟ್ ಜೊತೆಗೆ ಬಿಚ್ಚಿಟ್ಟಿರುವಂತಹದ್ದು. ಕ್ಯಾಮರಾಮನ್ ರೋಷನ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.